ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಣ್ಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಅವರು ಪ್ಲಾನ್ ಪ್ರಕಾರ ಭಾಗ್ಯ ಹಾಗೂ ಆದಿ ಒಂದೇ ಕಡೆ ಹೋಗೋ ತರ ಪ್ಲಾನ್ ಮಾಡ್ತಾರೆ. ಇಲ್ಲಿ ಗುಂಡಣ್ಣಂಗಂತೂ ತಲೆ ಎಲ್ಲ ಕೆಟ್ಟೋಗುತ್ತೆ. ಅಲ್ಲಾಜಿ ನೀವು ಒಬ್ಬರೇ ಇದ್ರಿ ಅಂತ ಹೇಳಿ ನಿಮ್ ಜೊತೆ ಬಂದೆ, ನೀವ್ ನೋಡಿದ್ರೆ ಇಷ್ಟೊಂದು ಲೇಟ್ ಆಗಿ ಬರ್ತಿದಿರಲ್ಲ, ಬೇಗ ಬನ್ನಿ ಅಜ್ಜಿ, ಅಲ್ಲಿ ಆದಿ ಅಂಕಲ್ ಮತ್ತೆ ಅಮ್ಮ ಮುಂದೆ ಹೊರಟೋಗ್ತಾರೆ ಅಂತ ಗುಂಡಣ್ಣ ಹೇಳ್ತಿರ್ತಾರೆ. ಅಯ್ಯೋ ಇರು ತನ್ಮಯ್, ಅಜ್ಜಿಗೆ ವಯಸ್ಸಾಯ್ತಲ್ವಾ, ಅಜ್ಜಿ ನಿಧಾನಕ್ಕೆ ಬರ್ತಾರೆ ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಅಲ್ಲಗಣೋ ತನ್ಮಯ್, ಏನಾದ್ರೂ ಬೇಗ ಹೊರಟೋದ್ರೆ ನೀನು ಆದಿ ಜೊತೆ ಹೊರಟೋಗ್ತೀಯ, ಆಮೇಲೆ ಭಾಗ್ಯ ನನ್ನ ಹತ್ರ ವಾಪಸ್ ಬಂದ್ಬಿಡ್ತಾಳೆ. ಆವಾಗ ನಾನ್ ಅನ್ಕೊಂಡಿದ್ದು ಅದಕ್ಕೋಸ್ಕರ ರೋಡ್ ನಿಧಾನಕ್ಕೆ ಹೋಗೋಣ, ನಾನ್ ಅನ್ಕೊಂಡಂಗೆ ಭಾಗ್ಯ ಹಾಗೂ ಆದಿ ಹತ್ರ ಆಗ್ಲಿ ಅಂತ ಕುಸುಮ ಅವರು ಮನ್ಸಲ್ಲಂತೆ. ಆ ಕಡೆ ಶ್ರೇಷ್ಠ ಅಂತೂ ಭಾಗ್ಯ ಆದಿ ಒಟ್ಟಿಗೆ ನೋಡಿ ತುಂಬಾ ಹೊಟ್ಟೆವ್ರು ಗೊತ್ತಿರ್ತಾರೆ. ಅಲ್ಲ ಈ ಆದಿಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ನಿನ್ನೆ ರಾತ್ರಿ ಅಷ್ಟೆಲ್ಲ ಹೇಳಿದ್ರು ಇವಾಗ ಭಾಗ್ಯಂಗೆ ಇಷ್ಟೊಂದು ಕ್ಲೋಸ್ ಆಗೋ ನೆಸೆಸಿಟಿ ಇತ್ತ ಅಂತದ್ರಲ್ಲಿ ಬೇರೆ ಅವ್ರಿಬ್ರು ರಾತ್ರಿನೇ ಪ್ಯಾಚಪ್ ಆಗ್ಬಿಟ್ಟಿದ್ದಾರೆ. ಇನ್ನೇನ್ ಮಾಡ್ತಾರೆ, ಒಳ್ಳೆ ರೋಮಿಯೋ ಜೂಲಿಯಟ್ ತರ ಕೈ ಕೈ ಹಿಡ್ಕೊಂಡು ಹೋಗೋದಂತೂ ಬಾಕಿ. ಇದನ್ನೆಲ್ಲ ನಾನು ನನ್ ಕಣ್ಣಾರೆ ನೋಡ್ಬೇಕಾ? ಶ್ರೇಷ್ಠ ಮನ್ಸಲ್ಲೇ ಅನ್ಕೋತಿರ್ತಾರೆ. ಅಲ್ಲ ಶ್ರೇಷ್ಠ, ಏನು ಅವಾಗಿಂದ ಆದಿ ಮತ್ತೆ ಆ ಭಾಗ್ಯ ಎಮ್ಮೆನೆ ನೋಡ್ತಾ ನಿಂತಿದ್ಯಲ್ಲ, ಬಾ ಹೋಗೋಣ ಅಂತ ತಾಂಡವ್ ಕರೀತಾರೆ. ಇಲ್ಲ ಕಣೋ ತಾಂಡವ್, ನಾನು ಬರೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ. ಏನ್ ಶ್ರೇಷ್ಠ, ಟ್ರಿಪ್ ಬಂದ್ರೆ ನೀನು ಮಿಂಗಲ್ ಆಗ್ಲೇಬೇಕು. ಮೋರ್ ಓವರ್ ಇದು ನಾವ್ ಇಷ್ಟಪಟ್ಟು ಬಂದಿದ್ದಲ್ಲ ಟ್ರಿಪ್, ನೀನೇ ತಾನೇ ಒತ್ತಾಯ ಮಾಡಿ ಕರ್ಕೊಂಡ್ ಬಂದಿತ್ತು. ಸೊ ಆದಿ ಪ್ರಧಾನ್ ಕರೆಯೋದಕ್ಕಿಂತ ಮುಂಚೆ ನಾವ್ ಹೋಗೋಣ ಬಾ ಅಂತ ತಾಂಡವ್ ಹೇಳ್ತಾರೆ. ಇಷ್ಟಂತೂ ಬರೋದಕ್ಕೆ ಇಷ್ಟ ಇಲ್ಲ, ಈಗೇನೋ ನೀನ್ ಬರ್ತೀಯಾ ಅಂತ ಹೇಳ್ತಾರೆ ತಾಂಡವ್. ಸರಿ ಅಂತ ಹೇಳಿ ಶ್ರೇಷ್ಠ ಬರ್ತಾರೆ. ಹಾಗೆ ಇಲ್ಲಿ ಆದಿ ಹಾಗೂ ಭಾಗ್ಯ ಒಂದ್ ಕಡೆ ಹೋಗ್ತಾ ಇರ್ತಾರೆ. ಇಲ್ಲಿ ಕುಸುಮ ಬೇಕು ಅಂತ ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಅಜ್ಜಿ ಬನ್ನಿ ಈ ಕಡೆ ಹೋಗೋಣ, ಆದಿ ಅಂಕಲ್ ಈ ಕಡೆನೆ ಹೋಗಿದ್ದು ಅಂತ ಗುಂಡನ ಹೇಳ್ತಾರೆ. ತನ್ಮಯ್, ಆ ಕಡೆ ತುಂಬಾ ಮೋಡಗಳಿದೆ, ಒಂದ್ ಸ್ವಲ್ಪ ಬೆಟ್ಟ ಗಿಟ್ಟ ಆಳ ನೋಡಿದ್ರೆ ತುಂಬಾನೇ ಭಯ ಆಗುತ್ತೆ, ನಾವು ಇನ್ನೊಂದ್ ಕಡೆ ಹೋಗೋಣ ಬಾ ಅಂತ ಕುಸುಮ ಅವ್ರು ಹೇಳ್ತಾರೆ. ಸರಿ ಅಜ್ಜಿ, ಆಮೇಲೆ ಬೇಕಾದ್ರೆ ನಾನು ಆದಿ ಅಂಕಲ್ ಜೊತೆ ಈ ಪ್ಲೇಸ್ ಬಂದು ನೋಡ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ ಅಂತ ಹೇಳಿ ಗುಂಡನ ಹೇಳ್ತಾರೆ. ಹಾಗೆ ಇಲ್ಲಿ ಕುಸುಮ ಅವರು ಹಾಗೂ ಗುಂಡನ ಬೇರೆ ಕಡೆ ಹೋಗ್ತಾರೆ. ಇದನ್ನೆಲ್ಲ ಶ್ರೇಷ್ಠ ನೋಡ್ತಾರೆ. ಶ್ರೇಷ್ಠವಂತೂ ಕುಸುಮ ಹಾಗೂ ತನ್ಮಯ್ ಮೇಲೆ ಡೌಟ್ ಶುರು ಆಗುತ್ತೆ. ಇದೇನಿದು, ಇವ್ರಿಬ್ರು ಏನಾದ್ರು ಬೇಕು ಅಂತ ಸೆಪರೇಟ್ ಆಗಿ ಹೋಗ್ತಿದಾರ? ಅಲ್ಲ ಅಲ್ಲಿ ಆದಿ ಮತ್ತೆ ಭಾಗ್ಯ ನಿಂತಿದಾರೆ, ಇವ್ರು ಯಾಕೆ ಸೆಪರೇಟ್ ಆಗಿ ಹೋಗ್ತಿದಾರೆ? ಇವ್ರಿಬ್ರು ಪ್ಲಾನ್ ಮಾಡ್ಕೊಂಡು ಏನಾದ್ರು ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದಾರ? ಓ ಗಾಡ್, ಇಡೀ ಮನೆಯವರೇನೆ ಭಾಗ್ಯ ಮತ್ತೆ ಆ ದಿನ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಬೇಕು ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಿರ್ತಾರೆ. ಏನ್ ಶ್ರೇಷ್ಠ, ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಸ್ವಲ್ಪ ನೇಚರ್ ನ ಎಂಜಾಯ್ ಮಾಡು, ಎಷ್ಟು ಆ ಭಾಗ್ಯನೇ ನೋಡ್ಕೊಂಡಿರ್ಬೇಡ ಅಂತ ತಾಂಡವ್ ಹೇಳ್ತಾರೆ. ಏನೋ ತಾಂಡವ್, ನನ್ಗೆ ಏನ್ ಫ್ರಸ್ಟ್ರೇಷನ್ ಆಗ್ತಿದೆ ಅಂತ ನಿಂಗೆ ಹೇಳಕ್ ಆಗ್ತಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ. ನೀನು ಟೆನ್ಷನ್, ನಿನ್ ಫ್ರಸ್ಟ್ರೇಷನ್ ನಿನ್ಗೆ ಬಿಟ್ಟಿತ್ತು, ನನ್ ಪಾಡಿಗೆ ನನ್ನ ಬಿಟ್ಬಿಡು, ಅಟ್ಲೀಸ್ಟ್ ನಾನಾರು ನೇಚರ್ ನ ಎಂಜಾಯ್ ಮಾಡ್ತೀನಿ. ಹಾಗಂತೂ ಬರೀ ಕೋಪ ಕಿರಿಕಿರಿ ಇದೇ ಆಯ್ತು ನಿಂದು, ಇಲ್ಲಿದ್ದು ಸ್ವಲ್ಪ ನೇಚರ್ ನ ಎಂಜಾಯ್ ಮಾಡ್ತೀನಿ, ಆಗ್ಲಾರು ಮನ್ಸು ಸ್ವಲ್ಪ ಕಾಮ್ ಆಗುತ್ತೆ ಅಂತ ಹೇಳಿ ತಾಂಡವ್ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಭಾಗ್ಯ ಮತ್ತೆ ಆದಿ ಅಂತೂ ತುಂಬಾ ಖುಷಿಯಿಂದ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲ ತಾಂಡವ್, ಮತ್ತೆ ತನ್ಮಯ್ ಇಲ್ಲೇ ಬಂದ್ರು, ಏನು ಕಾಣ್ತಾನೆ ಇಲ್ವಲ್ಲ ಅಂತ ಭಾಗ್ಯ ಹೇಳ್ತಾರೆ. ಹೌದಲ್ವಾ ಭಾಗ್ಯ ಅವರೇ, ನಮ್ಮಿಂದನೇ ಬಂದ್ರಲ್ವಾ, ಎಲ್ಲೋದ್ರು ಅಂತ ಹೇಳಿ ನೋಡ್ತಾ ಇರ್ತಾರೆ ಆದಿ ಅವರು. ಮೇ ಬಿ ವ್ಯೂ ಪಾಯಿಂಟ್ ಅವ್ರಿಗೆ ಇಷ್ಟ ಆಯ್ತೇನೋ, ನೋಡಕ್ ಹೋಗಿರ್ಬೇಕು, ಬರ್ತಾರೆ ಬಿಡಿ ಭಾಗ್ಯ ಅವರೇ ಅಂತ ಆದಿ ಹೇಳ್ತಾರೆ. ನಿಜವಾಗ್ಲೂ ಆದಿ ಅವರೇ, ನಾನು ಈ ತರ ಟ್ರಿಪ್ ಬಂದು ತುಂಬಾನೇ ವರ್ಷ ಆಯ್ತು, ಈ ಟ್ರಿಪ್ ಬಂದ್ಮೇಲೆ ನನ್ ಮನ್ಸು ತುಂಬಾ ನಿರಾಳ ಆಯ್ತು, ಥ್ಯಾಂಕ್ಸ್ ಆದಿ ಅವರೇ ಅಂತ ಭಾಗ್ಯ ಹೇಳ್ತಿರ್ತಾರೆ. ಅವರೇ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಟ್ಸ್ ಮೈ ಪ್ಲೆಷರ್. ಹೇಗಿರೋ ಕಿಶನ್ ಮತ್ತೆ ಪೂಜಾ ಹೋಗ್ತಿದ್ರಲ್ವಾ, ಹಾಗೆ ನಾವು ಫ್ಯಾಮಿಲಿ ಟ್ರಿಪ್ ಆದಂಗೂ ಆಗುತ್ತೆ, ಹಾಗೆ ಬಿಸ್ನೆಸ್ ಟ್ರಿಪ್ ಆದಂಗೂ ಆಗುತ್ತೆ ಅಂತ ಹೇಳಿ ಆದಿ ಹೇಳ್ತಿರ್ತಾರೆ. ಆಗ ಆಗಿಂಗೆ ನೆನಪಾಗುತ್ತೆ, ಕರೆಕ್ಟ್, ನಾನ್ ಬಂದಿರೋ ವಿಷಯನೇ ಮರ್ತೋಗಿದ್ದೀನಿ, ಈಗ ಟ್ರಸ್ಟ್ ಅಲ್ಲಿ ಯಾರ ತರ ಕುತಂತ್ರ ಮಾಡ್ತಿದ್ದಾರೆ ಅಂತ ನಾನು ಕಂಡಿಡಿಲೇಬೇಕು. ಪ್ರಿಯಾಗೆ ಇನ್ವೆಂಟ್ರಿ ಕಳಿಸಿ ಅಂತ ಹೇಳಿದೆ, ಎಲ್ಲಿ ಅವರು ಕಳಿಸ್ತಾ ಇಲ್ವಲ್ಲ ಅಂತ ಹೇಳಿ ಮನ್ಸಲ್ಲಿ ಅನ್ಕೋತಿರ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಹಾಗೂ ಆದಿ ಖುಷಿಯಿಂದ ನೇಚರ್ ನ ನೋಡ್ತಾ ನಿಂತಿರ್ತಾರೆ. ಅದು ನೋಡಿ ಹೊಟ್ಟೆ ಹೊರ್ಕೋತಾರೆ ಶ್ರೇಷ್ಠ. ಇವರಿಬ್ರದು ಬರೀ ಇದಾಯ್ತು, ಏನು ಇವರಿಬ್ರು ರೋಮಿಯೋ ಜೂಲಿಯಟ್ ಅಂತ ಅನ್ಕೊಂಡ್ಬಿಟ್ಟಿದಾರ, ಅಥವಾ ಇವರಿಬ್ರು ಗಂಡ ಹೆಂಡತಿ ಅಂತ ಅನ್ಕೊಂಡಿದಾರ? ಯಾವ ಗಂಡ ಹೆಂಡತಿನೋ ಈ ತರ ನಿಂತ್ಕೊಳ್ಳಲ್ಲ, ಜಸ್ಟ್ ಫ್ರೆಂಡ್ಸ್ ಅಂತ ಅನ್ಕೊಂಡೆ. ಡೇ ಬೈ ಡೇ ಇವರಿಬ್ರು ಬಾಂಡಿಂಗ್ ಜಾಸ್ತಿನೇ ಆಗ್ತಾ ಇದೆ. ಈಗ್ಲೇ ಬಾಕಿನ ಹಿಡಿದು ನಿಲ್ಸೋದಿಕ್ಕಾಗಲ್ಲ, ಇನ್ನೇನಾದ್ರೂ ಇವಳು ಆ ದಿನ ಮದ್ವೆ ಆಗ್ಬಿಟ್ರೆ ಮುಗ್ದೋಯ್ತು ಕತೆ. ಜೊತೆಗೆ ಕುಸುಮ ಆಂಟಿ ಬೇರೆ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆಂಟಿ ಹೇಗಾದ್ರೂ ಮಾಡಿ ಆ ದಿನ ಮನ ಒಲಿಸ್ಬಿಟ್ಟು ಭಾಗ್ಯ ಜೊತೆ ಮದ್ವೆ ಮಾಡೇ ಮಾಡ್ತಾರೆ. ಹೇಗ್ ತಡಿಲಿ ಇವ್ರಿಬ್ರನ್ನ ಬಾಂಡಿಂಗ್ ನ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ಲೇ ಅನ್ಕೋತಿರ್ತಾರೆ. ಹಾ ಕರೆಕ್ಟ್ ಅಂತ ಹೇಳಿ ಶ್ರೇಷ್ಠ ಹೋಗ್ತಾರೆ. ಹಾಯ್ ಆದಿ ಅವರೇ, ಚೆನ್ನಾಗಿದೆ ಅಲ್ವಾ ನೇಚರ್ ಅಂತ ಶ್ರೇಷ್ಠ ಹೇಳ್ತಾರೆ. ಹಾ ಶ್ರೇಷ್ಠ, ತುಂಬಾನೇ ಚೆನ್ನಾಗಿದೆ ಅಂತ ಆದಿ ಹೇಳ್ತಿರ್ತಾರೆ. ಇಲ್ಲಿ ಶ್ರೇಷ್ಠ ನೋಡಿ ಭಾಗ್ಯ ಕೋಪ ಮಾಡ್ಕೋತಿರ್ತಾರೆ. ಆದಿ ಅವರೇ, ಇಫ್ ಯು ಡೋಂಟ್ ಮೈಂಡ್, ನಂದು ಕೆಲವೊಂದಿಷ್ಟು ಫೋಟೋಸ್ ನ ಹೊಡ್ಕೊಡ್ತೀರಾ ಅಂತ ಶ್ರೇಷ್ಠ ಹೇಳ್ತಾರೆ. ಅಫ್ಕೋರ್ಸ್ ಶ್ರೇಷ್ಠ ಅವರೇ, ಫೋಟೋ ಹೊಡಿತೀನಿ ಅಂತ ಆದಿ ಹೇಳ್ತಾರೆ. ಹಾಗೆ ಇಲ್ಲಿ ಶ್ರೇಷ್ಠ ಫೋಟೋನ ಹೊಡ್ಸ್ಕೊತಿರ್ತಾರೆ. ಆಮೇಲೆ ಆದಿ ಮತ್ತೆ ಭಾಗ್ಯ ಇಬ್ರು ಒಟ್ಟಿಗೆ ಮಾತಾಡತನ ನೋಡ್ತಾರೆ. ಇದೇನಿದು, ಆದಿ ಮತ್ತೆ ಭಾಗ್ಯ ಮಾತಾಡತನ ತಡೆಯೋಣ ಅಂತ ಹೇಳಿ ಆದಿನ ಬಿಸಿ ಮಾಡೋಣ ಅಂತ ಹೇಳಿದ್ರೆ, ಫೋಟೋ ಹೊಡಿಬೇಕಾದಾಗ್ಲೂ ಇಬ್ರು ಖುಷಿ ಖುಷಿಯಾಗಿ ಮಾತಾಡ್ತಿದಾರಲ್ಲ, ಇಲ್ಲ ನಾನ್ ಹೇಗಾದ್ರೂ ಮಾಡಿ ಆದಿ ಭಾಗ್ಯನ ದೂರ ಮಾಡ್ಲೇಬೇಕು ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಆದಿ ಅವರೇ, ಇಫ್ ಯು ಡೋಂಟ್ ಮೈಂಡ್, ನನ್ನ ಮತ್ತೆ ಭಾಗ್ಯಂದು ಫೋಟೋ ತೆಗಿತೀರಾ ಅಂತ ಶ್ರೇಷ್ಠ ಹೇಳ್ತಾರೆ. ಅಫ್ಕೋರ್ಸ್ ಶ್ರೇಷ್ಠ ಅವರೇ, ಭಾಗ್ಯ ಅವರೇ ಹೋಗಿ ನಾನು ಫೋಟೋ ತೆಗಿತೀನಿ ಅಂತ ಆದಿ ಹೇಳ್ತಾರೆ. ಇಲ್ಲಿ ಭಾಗ್ಯ ಅಂತೂ ಪರಿಸ್ಥಿತಿಲಿ ಅವ್ರಿರಲ್ಲ. ಸರಿ ಆದಿ ಅವರೇ ಅಂತ ಹೇಳಿ ಶ್ರೇಷ್ಠ ಜೊತೆ ಫೋಟೋ ಓಡಿಸ್ಕೊತಿರ್ತಾರೆ. ಶ್ರೇಷ್ಠ ಅಂತೂ ಭಾಗ್ಯ ನೋಡಿ ಸ್ಮೈಲ್ ಕೊಡ್ತಿದ್ರೆ, ಇಲ್ಲಿ ಭಾಗ್ಯಂಗಂತೂ ಶ್ರೇಷ್ಠ ನೋಡಿ ತುಂಬಾ ಕೋಪ ಬರ್ತಿರುತ್ತೆ. ಅಲ್ಲ ಶ್ರೇಷ್ಠ, ನನ್ನ ಮತ್ತೆ ಆದಿ ಫ್ರೆಂಡ್ಶಿಪ್ ಮಧ್ಯೆ ನಿಂಗೆ ಏನ್ ತೊಂದರೆ ಕಾಣಿಸ್ತು ನನ್ಗಂತೂ ಗೊತ್ತಾಗ್ತಿಲ್ಲ. ಟ್ರಸ್ಟ್ ನಲ್ಲಿ ಗಾಸಿಪ್ ಆಯ್ತು ಅಂತ ನೀನೇ ಹೇಳಿದ್ದು, ಇದ್ರಲ್ಲಿ ನಿಂಗೆ ಏನ್ ಲಾಭ ಇದೆ
ಗೊತ್ತಾಗ್ತಿಲ್ಲ ಅಂತ ಹೇಳಿ ಭಾಗ್ಯ ಅನ್ಕೋತಿರ್ತಾರೆ. ಹಾಗೆ ಇಲ್ಲಿ ಫೋಟೋ ಎಲ್ಲ ತಗೋತಾರೆ. ತೋಳಿ ಶ್ರೇಷ್ಠ ಅವರೇ ನಿಮ್ ಫೋಟೋಸ್ ಅಂತೂ ತುಂಬಾನೇ ಚೆನ್ನಾಗ್ ಬಂದಿದೆ ಅಂತ ಆದಿ ಹೇಳಿ ಅಲ್ಲಿಂದ ಹೋಗ್ತಿರ್ತಾರೆ. ಇಲ್ಲಿ ಭಾಗ್ಯಂಗಂತೂ ಆ ಫೋಟೋನ ಶ್ರೇಷ್ಠ ನೋಡ್ತಿರ ನೋಡಿ ಭಾಗ್ಯಂಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನೋಡು ಶ್ರೇಷ್ಠ, ಯಾವ್ದೇ ಕಾರಣಕ್ಕೂ ಈ ಫೋಟೋನ ಯಾವ್ದೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡ, ಮೊದ್ಲು ಆ ಫೋಟೋನ ಡಿಲೀಟ್ ಮಾಡು, ನಿನ್ನ ಫೋಟೋ ಯಾವ್ದೇ ಕಾರಣಕ್ಕೂ ಇರಬಾರ್ದು ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೋಗ್ತಾ ಇದ್ರೆ ಶ್ರೇಷ್ಠಗಂತೂ ಕೋಪ ಬಂದ್ಬಿಡುತ್ತೆ. ಅಲ್ಲ, ಇವಳ ಜೊತೆ ಏನು ಫೋಟೋ ಹೊಡ್ಸ್ಕೊಳ್ಳೋಕೆ ನನ್ಗೇನು ಆಸೆ ಆಯ್ತಾ, ಏನೋ ಇವ್ರಿಬ್ರು ಬಾಂಡಿಂಗ್ ನ ಹಾಳು ಮಾಡೋಣ ಅಂತ ಹೇಳಿ ನಾನು ಭಾಗ್ಯ ಜೊತೆ ಫೋಟೋ ಹೊಡ್ಸ್ಕೊಂಡೆ. ಇವಳು ನೋಡಿದ್ರೆ ಏನೋ ಇವಳು ದೊಡ್ಡ ಸೆಲೆಬ್ರಿಟಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾನೆ. ಕಾಲ್ ದುಡ್ಗೂ ಸಮಾನ ಇಲ್ಲ, ಎಲ್ಲ ಇಮೇಜಸ್ ಈಗಲೇ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಡಿಲೀಟ್ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಶ್ರೇಷ್ಠ ಅವರು ಸ್ವಲ್ಪ ಮುಂದೆ ಬರ್ಬೇಕಾದ್ರೆ ಕಾಲು ಸ್ಲಿಪ್ ಆಗುತ್ತೆ. ಶ್ರೇಷ್ಠ ಬೆಟ್ಟದಿಂದ ಕೆಳಗಡೆ ಬಿದ್ದೆ ಹೋದ್ರು ಅನ್ನೋ ತರ ತೋರಿಸ್ತಾರೆ. ಶ್ರೇಷ್ಠ ಬೀಳ್ಬೇಕಾದ್ರೆ ಭಾಗ್ಯ ಅಂತ ಕರೀತಾರೆ. ಹಿಂದೆ ತಿರುಗಿ ಭಾಗ್ಯ ನೋಡ್ತಾರೆ, ಅಲ್ಲಿ ಶ್ರೇಷ್ಠ ಇರೋದಿಲ್ಲ. ಭಾಗ್ಯಂಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಶ್ರೇಷ್ಠ ಅಂತ ಟೆನ್ಷನ್ ಮಾಡ್ಕೊಂಡು ಮುಂದೆ ಬರ್ತಿರ್ತಾರೆ. ಶ್ರೇಷ್ಠ ಅಂತ ಎಷ್ಟೇ ಭಾಗ್ಯ ಕರೆದ್ರು ಅಲ್ಲಿ ಶ್ರೇಷ್ಠ ಇರೋದಿಲ್ಲ. ಕೆಳಗಡೆ ಏನಾದ್ರು ಬಿದ್ದೋಗಿತಾರ ಅಂತ ಹೇಳಿ ಎಲ್ಲ ಕಡೆ ನೋಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಶ್ರೇಷ್ಠ ಹಿಂದೆಯಿಂದ ಬಂದು ಭಾಗ್ಯ ಅಂತ ಹೇಳ್ತಾರೆ. ಪಾಪ ಇಲ್ಲಿ ಭಾಗ್ಯ ಬೆಚ್ಚಿ ಬಿದ್ದು ಕೆಳಗಡೆ ಬಿದ್ದೋಗೋ ತರ ಆಗುತ್ತೆ. ಆಗ ಶ್ರೇಷ್ಠ ನೋಡಿ ನಗ್ತಿರ್ತಾರೆ. ಏನೇ ಭಾಗ್ಯ ಇಷ್ಟೊಂದು ಭಯ ನನಗೆ ಅಂತ ಶ್ರೇಷ್ಠ ಹೇಳ್ತಾರೆ. ಏನ್ ಶ್ರೇಷ್ಠ ಆಟ ಆಡ್ತಿದ್ಯಾ, ನಿಂಗೆ ಒಂದ್ ಸ್ವಲ್ಪ ಇತಿಮಿತಿ ಬೇಡ್ವಾ ನಿಂಗೆ ಅಂತ ಹೇಳಿ ಭಾಗ್ಯ ಭಯ ಶುರು ಮಾಡ್ತಾರೆ. ಏನೋ ನಾನು ಸತೋದೆ ಅಂತ ಅನ್ಕೊಂಡ, ನಾನು ಅಷ್ಟು ಬೇಗ ಸಾಯಲ್ಲ ಕಣೆ, ನಿನ್ನ ಸಾಯಿಸ್ಬಿಟ್ಟೆ ನಾನ್ ಸಾಯೋದು. ಏನೋ ದೊಡ್ಡದಾಗಿ ಆದಿ ಜೊತೆ ಕ್ಲೋಸ್ ಆಗಿ ಇಷ್ಟೊಂದೆಲ್ಲ ಬಿಲ್ಡಪ್ ತೋತಿದ್ಯಲ್ವಾ, ಆದಷ್ಟು ಬೇಗ ನಿನ್ನ ಮತ್ತೆ ಆದಿನ ದೂರ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ಅಲ್ಲ ಶ್ರೇಷ್ಠ, ಒಂದ್ ಮಾತಿನ ಕೇಳ್ತೀನಿ ಹೇಳ್ತೀಯಾ ಅಂತ ಭಾಗ್ಯ ಹೇಳ್ತಾರೆ. ಏನು ಅಂತ ಶ್ರೇಷ್ಠ ಹೇಳ್ತಾರೆ. ನಾನು ಮತ್ತೆ ಆದಿ ಅವರು ಕ್ಲೋಸ್ ಆಗಿದ್ರೆ ನಿಮ್ಗೇನ್ ಕಷ್ಟ, ನಾನು ಮತ್ತೆ ಭಾಗ್ಯ ಅವರು ತುಂಬಾನೇ ಒಳ್ಳೆ ಸ್ನೇಹಿತರು, ಒಳ್ಳೆ ಸ್ನೇಹಿತರಾಗಿರ್ತೀವಿ, ನೀನ್ ಅನ್ಕೊಂಡಿರೋ ತರ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ. ವಾಟ್ ಎವರ್, ನೀನು ಆದಿಗೆ ಯಾವ ತರನೂ ಕ್ಲೋಸ್ ಆಗ್ಬಾರ್ದು ಅಂತ ಶ್ರೇಷ್ಠ ಹೇಳ್ತಾರೆ. ನನ್ಗೆ ಸವಾಲಾಗ್ತಿದ್ಯಾ, ನೀನ್ ಹೇಳ್ತಿದ್ಯಲ್ವಾ ಆದಿ ಅವ್ರ ಜೊತೆ ಕ್ಲೋಸ್ ಆಗ್ಬೇಡ ಅಂತ, ನೋಡು ಇವಾಗ ಆದಿ ಅವರು ಹಾಗೂ ನನ್ನ ನಡುವೆ ಈ ಸ್ನೇಹ ಅನ್ನೋದಿದೆಯಲ್ಲ ಎಷ್ಟು ಎತ್ತರ ಬೆಳೆಯುತ್ತೆ ಅಂದ್ರೆ ನೀನ್ ಅದನ್ನ ಮುಟ್ಟಕ್ಕೂ ಆಗಲ್ಲ, ಆ ತರ ನಾನ್ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಶ್ರೇಷ್ಠ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.